ಸುಮಾರು 3,500 ಎಷ್ಟು 3,200 ಕಮರ್ಷಿಯಲ್ ಗ್ಯಾಸಸ್ ಶಾರ್ಟೇಜ್ ಅಲ್ಲಿ ಇದೀವಿ ನಾವು. ಅದು ಅಷ್ಟು ಸುಲಭ ಅಲ್ಲ, ಇದು ಗಂಭೀರವಾದಂತಹ ವಿಷಯ. ನಾವು ಪರಿಗಣಿಸ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಹೋಟೆಲ್ ಉದ್ಯಮ ಆಗಿರ್ಬೋದು, ಸುಮಾರು ಪಾಪ ಬೀದಿ ಬದಿ ವ್ಯಾಪಾರದವರು ಅವರೆಲ್ಲರೂ ಇದ್ರ ಮೇಲೆ ಅವಲಂಬಿತರಾಗಿರ್ತಾರೆ. ಏನಾದ್ರು ಇದು ಒಂಚೂರು ವ್ಯತ್ಯಾಸ ಆದ್ರೆ ಅಲ್ಲೋಲ ಕಲ್ಲೋಗದಂತೂ ಸತ್ಯ ಇದು. ನಾವು ಇದನ್ನ ಅಷ್ಟು ಸುಲಭವಾಗಿ ಲೈಟ್ ಆಗಿ ತಗೊಳ್ಳೋದಲ್ಲ. ಡೊಮೆಸ್ಟಿಕ್ ಗ್ಯಾಸಸ್ ಏನ್ ಸಮಸ್ಯೆ ಇಲ್ಲ. ವಿ ಆರ್ ಇನ್ ಸರ್ಪ್ಲಸ್. ನಮ್ಗೆ ಸುಮಾರು ಎಷ್ಟು 7,737 ನಾವು ನಮ್ಗೆ ಇನ್ನೂ ಗ್ಯಾಸ್ ಅವೈಲಬಲ್ ಇದೆ, ನಮ್ಗೇನ್ ಸಮಸ್ಯೆ ಇಲ್ಲ. ಆದ್ರೆ LPG ನಮ್ಗೆ ಅಕ್ಯೂಟ್ ಶಾರ್ಟೇಜ್ ಇರೋದು ಕಮರ್ಷಿಯಲ್. ಹಾಗಾಗಿ ಸ್ವಲ್ಪ ಗಂಭೀರವಾದಂತಹ ವಿಷಯ. ನಾನು ಸಹ ಮತ್ತೆ ನಮ್ಗೆ ಸೋಮವಾರದಿಂದ ಲೋಕಸಭೆಯಲ್ಲಿ ಶುರುವಾಗ್ತದೆ. ಅವಾಗ ನಾವು ಇದನ್ನ ಸಂಬಂಧಪಟ್ಟ ಸಚಿವರ ಗಮನ ತಗೋಬರಕ್ಕೆ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಇದನ್ನ ಇಲ್ಲಿಗೆ ನಾವು ಇಲ್ಲಿಂದ ಸ್ವಲ್ಪ ಮಿತವಾಗಿ ಬಳಸೋದು, ಗಾಬರಿ ಆಗಂತದ್ದಲ್ಲ, ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕು. ಗಾಬರಿ ಆದ್ರೆ ಏನು ಪ್ರಯೋಜನ ಇಲ್ಲ. ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡು ನಾವು ಮಾಡ್ಬೇಕಾಗ್ತದೆ. ಇದಕ್ಕೆ ಎಲ್ಲ ನಾವಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಎಲ್ಲರ ಸಹಕಾರ ಬೇಕು, ಗ್ರಾಹಕರ ಸಹಕಾರ ಬೇಕು. ಯಾರು ಪ್ಯಾನಿಕ್ ಆಗಿ ಈಗ ಪ್ರೈವೇಟ್ ಎಲ್ಲ ಡೊಮೆಸ್ಟಿಕ್ ಗ್ರಾಹಕರು ಹಳ್ಳಿಲೆಲ್ಲ ಆಗಿರ್ಬೋದು, ಗ್ರಾಮೀಣ ಭಾಗ, ನಗರ ಭಾಗದಲ್ಲಿ 25 ದಿನ ಕನಿಷ್ಠ ಇರಬೇಕು ಒಂದ್ ಬುಕ್ಕಿಂಗ್ಗೆ. 25 ದಿನ ಒಳಗಡೆನೆ ಬುಕ್ಕಿಂಗ್ ಮಾಡ್ಕೊಳಕ್ ಹೋದಾಗ ಅದು ಬುಕ್ಕಿಂಗ್ ಆಗಲ್ಲ. ಅದನ್ನ ಪ್ಯಾನಿಕ್ ಆಗೋದು ಅದು ಯಾರು ಆಗೋದ ಅವಶ್ಯಕತೆ ಇಲ್ಲ. ಜೊತೆಗೆ ಏಕಾಏಕಿ ನಮ್ಗೆ ಇವತ್ತು ಬೇಕು ನಾಳೆನೆ ಸಿಲಿಂಡರ್ ಬೇಕು ಅಂದ್ರೆ ಆಗಲ್ಲ. ಈಗಿರುವ ಸಮಸ್ಯೆಯಲ್ಲಿ ಸುಮಾರು 5-6 ದಿನ ಆದ್ಮೇಲೆ ಸಿಲಿಂಡರ್ ಬಂದು ತಲುಪ್ತದೆ. ಜೊತೆಗೆ ಗ್ರಾಮದಲ್ಲಿ ನಮ್ಗೆ ಸಿಲಿಂಡರ್ ಯಾವಾಗ ಆಟೋ ಬಂದು ನಿಂತ್ಕೊಂಡಾಗ ನಮ್ಗೊಂದು ಸಿಲಿಂಡರ್ ಕೊಡಿ ಅಂದ್ರೆ ಅದಲ್ಲ. ಅದೆಲ್ಲ ಸ್ವಲ್ಪ ನಾವು ಗ್ರಾಹಕರಿಗೆ ನಾವೆಲ್ಲ ಏನಂತ ಹೇಳ್ತಾರಲ್ಲ, ಮಾಹಿತಿ ಕೊಡ್ಬೇಕು. ಮತ್ತೆ ನಾವು ಸ್ವಲ್ಪ ತಿಳ್ಕೊಬೇಕು. ಯಾರು ಗಾಬರಿ ಆಗಿ ಒಳಗಾಗಂತದ್ ಬೇಡ. ನಾವೆಲ್ಲ ಕಂಕಣಬದ್ಧವಾಗಿದ್ದೀವಿ ಕೆಲಸ ಮಾಡ್ಲಿಕ್ಕೆ. LPG ವಿಷಯದಲ್ಲಿ ಆಗಿರ್ಬೋದು. ಇದಕ್ಕೆ ಕೇಂದ್ರ ಸರ್ಕಾರ ದೊಡ್ಡ ಮನಸ್ಸು ಮಾಡ್ಬೇಕಾಗಿದೆ.